ಬೆಂಗಳೂರಲ್ಲಿ ಮಧ್ಯರಾತ್ರಿಯಿಂದಲೇ ಗುಡುಗು ಸಹಿತ ವರುಣನ ಆರ್ಭಟ ಜೋರಾಗಿದೆ. ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಬಹುತೇಕ ಬೆಂಗಳೂರಿನ ಎಲ್ಲಾ ಭಾಗಗಳಲ್ಲಿ ರಸ್ತೆಯ ಮೇಲೆ ಹರಿತಾ ಇರುವಂತಹ ಮಳೆಯ ನೀರು. ದಿಢೀರ್ ಸುರಿದ ಮಳೆಗೆ ವಾಹನ ಸವಾರರು ರಾತ್ರಿ ಇಡೀ ಪರದಾಟವನ್ನ ನಡೆಸ್ತಾ ಇದ್ದಾರೆ. ಈಗಲೂ ಕೂಡ ಮಳೆ ಸುರಿತಾನೇ ಇದೆ. ಧಾರಾಕಾರವಾಗಿ ಮಳೆಯಾಗ್ತಾನೆ ಇದೆ. ಬೆಂಗಳೂರಿನ ಎಲ್ಲಾ ಭಾಗದಲ್ಲೂ ಕೂಡ ಮಧ್ಯರಾತ್ರಿ 12 ಗಂಟೆಗೆ ಶುರುವಾಗಿದೆ. ಒಂದಿಷ್ಟು ಕಡೆ ಇನ್ನು ನಸುಕಿನ ಜಾವ 2 ಗಂಟೆ 3 ಗಂಟೆಗೆ ಶುರುವಾಗಿರುವಂತಹ ವರುಣನ ಅಬ್ಬರ ಇನ್ನೂ ಕೂಡ ತಗ್ತಾ ಇಲ್ಲ. ಸುಮಾರು 3-4 ಗಂಟೆ ಸತತವಾಗಿ ಧಾರಾಕಾರ ಮಳೆಯಾಗಿದೆ. ಬೆಳಗಿನ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ರಾತ್ರಿ ಇಡೀ ಸುರಿದಿರುವಂತಹ ಧಾರಾಕಾರ ಮಳೆಗೆ ರಸ್ತೆಯೆಲ್ಲ ಬ್ಲಾಕ್ ಆಗಿಬಿಟ್ಟಿದೆ. ವಾಹನ ಸವಾರರು ಹೈರಾಣಾಗಿ ಹೋಗ್ತಾ ಇದ್ದಾರೆ. ಪ್ರತಿಯೊಬ್ಬರು ಇವತ್ತು ಕೆಲಸಕ್ಕೆ ಹೋಗಬೇಕಾಗಿರುವಂತಹ ಸಮಯ, ಶಾಲಾ ಕಾಲೇಜುಗಳಿಗೆ ಹೋಗಬೇಕಾಗಿರುವಂತಹ ದಿನ ಸೋಮವಾರ. ಸೊ ಹಾಗಾಗಿ ತುಂಬಾ ಜನ ಬೆಳಗ್ಗೆನೇ ತಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ದಾರೆ. ಆದರೆ ಅವರೆಲ್ಲರಿಗೂ ಕೂಡ ವರುಣ ಆಘಾತವನ್ನ ನೀಡಿದ್ದಾನೆ. ಆಲ್ಮೋಸ್ಟ್ ಬೇರೆ ಬೇರೆ ರಸ್ತೆಗಳು ಕೂಡ ಜಲಾವೃತಗೊಂಡಿದೆ. ಸ್ಪೆಷಲಿ ಈ ವಾಹನ ಸವಾರರು ಅಂಡರ್ ಪಾಸ್ನಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ದಯವಿಟ್ಟು ಅಲರ್ಟ್ ಆಗಿರಿ. ಯಾಕಂದರೆ ಅಂಡರ್ ಪಾಸ್ಗಳ ಅವಾಂತರ ಈ ಹಿಂದೆ ನಾವು ಗಮನಿಸಿದ್ದೀವಿ. ಇನ್ನು ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿರುವಂತಹ ಸಾಧ್ಯತೆ ಕೂಡ ಇರುತ್ತೆ. ಸೊ ಈಗ ಒಂದೊಂದೇ ರಿಪೋರ್ಟ್ ಕೂಡ ಲಭ್ಯವಾಗುತ್ತೆ. ಇನ್ನು ರಾತ್ರಿಯಿಂದಲೇ ನ್ಯೂಸ್ ಫಾಸ್ಟ್ ಗ್ರೌಂಡ್ ರಿಪೋರ್ಟ್ ಕೂಡ ಮಾಡ್ತಾ ಇದೆ. ನಿನ್ನೆ ರಾತ್ರಿ ಆಗಿರುವಂತಹ ದೃಶ್ಯ ಒಂದು ಕಡೆ ಗಮನಿಸ್ತಾ ಇದ್ರೆ, ಬೆಳಗಿನ ಜಾವ ಇವಾಗ ಬೆಳಿಗ್ಗೆ ಯಾವ ರೀತಿಯಾಗಿ ದೃಶ್ಯ ಕಂಡು ಬರ್ತಾ ಇದೆ ಅನ್ನೋದನ್ನು ಕೂಡ ನೀವು ಸ್ಕ್ರೀನ್ ಮೇಲೆ ಗಮನಿಸಬಹುದಾಗಿದೆ. ಸೊ ವಾಹನ ಸವಾರರಿಗೆ ಸಾಕಷ್ಟು ಕಿರಿಕಿರಿಯನ್ನು ಉಂಟು ಮಾಡಿದೆ ನಿನ್ನೆ ಸುರಿದಿರುವಂತಹ ಮಳೆ. ಇನ್ನು ನಿನ್ನೆ ಇಡೀ ದಿನ ಬಿಸಿಲಿತ್ತು. ಆದರೆ ರಾತ್ರಿನೂ ಕೂಡ ಮಳೆಯ ಅನುಭವ ಇರಲಿಲ್ಲ. ಮಧ್ಯರಾತ್ರಿ ಮಳೆ ಶುರುವಾಗಿದೆ. ಈಗಲೂ ಕೂಡ ಹಲವಾರು ಭಾಗದಲ್ಲಿ ಮಳೆ ಬರ್ತಾನೇ ಇದೆ. ತುಂಬ ಕಡೆ ಕನ್ಸ್ಟ್ರಕ್ಷನ್ಸ್ ಆಗ್ತಾ ಇದೆ. ರೋಡ್ಗಳು ತುಂಬ ಕಡೆ ಮೆಟ್ರೋ ಕಾಮಗಾರಿಯನ್ನು ನಡೆಸಲಾಗ್ತಾ ಇದೆ. ಅಲ್ಲಿ ಇನ್ನಷ್ಟು ವಾಹನ ಸವಾರರಿಗೆ ಕಿರಿಕಿರಿ ಆಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ತಗ್ಗು ಪ್ರದೇಶಗಳಿಗೂ ಕೂಡ ನೀರು ನುಗ್ಗಿ ಸಾಕಷ್ಟು ಹಾನಿ ಆಗಿರುವಂತಹ ಸಾಧ್ಯತೆ ಇರುತ್ತೆ. ರಾತ್ರಿಯಿಂದಲೇ ಈ BBMP ಕಂಟ್ರೋಲ್ ರೂಮ್ಗೆ ನೂರಾರು ಕರೆಗಳು ಕೂಡ ಬಂದಿರುತ್ತೆ. ಆದರೆ ಆ ಕರೆಗಳನ್ನು ರಿಸೀವ್ ಮಾಡುವಲ್ಲಿ, ಆ ಸಮಸ್ಯೆಯನ್ನು ಬಗೆಹರಿಸುವಲ್ಲಿ BBMP ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗಿದೆ ಅನ್ನೋದು ಕೂಡ ಒಂದು ಕಡೆ ಪ್ರಶ್ನೆ. ಯಾಕಂದರೆ ಈ ಹಿಂದೆ ಆಗಿರುವಂತಹ ಸಾಕಷ್ಟು ಘಟನೆಗಳನ್ನು ಈಗಾಗಲೇ ನಾವು ಗಮನಿಸಿದ್ದೀವಿ. ಈಗ ಬೆಂಗಳೂರಿನ ಪ್ರಮುಖ ರಸ್ತೆಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಒಂದು ರಾತ್ರಿಯ ದೃಶ್ಯ, ಟೌನ್ ಹಾಲ್ ಮುಂಭಾಗದ ದೃಶ್ಯವನ್ನ ಸದ್ಯಕ್ಕೆ ನೀವು ಗಮನಿಸ್ತಾ ಇರೋದು. ರಾತ್ರಿಯ ಸಂಚಾರ ಕಡಿಮೆ ಇದ್ರೂ ಕೂಡ ಈಗ ಬೆಳಗ್ಗೆ ವಾಹನ ಸವಾರರು ಸಾಕಷ್ಟು ಪರದಾಡ್ತಾರೆ. ಸೊ ಮತ್ತೊಂದು HAL ರೋಡ್ನ ದೃಶ್ಯವನ್ನು ಕೂಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಅಲ್ಲಿ ವಾಹನ ಸವಾರರು ಸಾಕಷ್ಟು ಕಿರಿಕಿರಿಯನ್ನು ಅನುಭವಿಸ್ತಾ ಇದ್ದಾರೆ. ಸ್ಪೆಷಲಿ ಈ ದ್ವಿಚಕ್ರ ವಾಹನ ಸವಾರರು ಅಕ್ಕಪಕ್ಕ ಬೇರೆ ವೆಹಿಕಲ್ ಹೋದರೂ ಕೂಡ, ಈ ಕಾರ್ ಸಂಚಾರ ಆದರೆ ಅಥವಾ ಬಸ್ಗಳ ಸಂಚಾರ ಆದರೆ ಅವರಿಗೆ ಸಾಕಷ್ಟು ಕಿರಿಕಿರಿ ಆಗುತ್ತೆ.